ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆಯುವಂಥ ಒಂದು ವಿಚಾರ ಏನಂದರೆ, ಚಾಮರಾಜಪೇಟೆ ಭಾಳ ಇತಿಹಾಸ ಇರತಕ್ಕಂಥ ಒಂದು ಬಡಾವಣೆ, 131 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಬಡಾವಣೆ. ಬೆಂಗಳೂರು ನಗರದ ಮೊಟ್ಟ ಮೊದಲ ಬಡಾವಣೆ ಇದು ನಮ್ಮ ಚಾಮರಾಜಪೇಟೆ. ಮೈಸೂರು ಮಹಾರಾಜರು ಕೊಡುಗೆ ಕೊಟ್ಟಂಥ ಒಂದು ಕ್ಷೇತ್ರ ನಮ್ಮದು. ಈ ಕ್ಷೇತ್ರದಲ್ಲಿ ಕಳೆದ ಒಂದು 70 ವರ್ಷಗಳಿಂದ ನಿರಂತರವಾಗಿ ನಮ್ಮ ದೇವಸ್ಥಾನದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಧರ್ಮಗುರುಗಳು ಜಯರಾಮ್ ಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಾಲಯ ಟ್ರಸ್ಟ್ ಅಂತ ಮಾಡಿ ದೇವಾಲಯ ನಿರ್ಮಾಣ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಸಾಮಾಜಿಕ ಜಾಲತಾಣದ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಸ್ನೇಹಿತರಿಗೂ ನಾನು ಸ್ವಾಗತನ ಬಯಸ್ತಾ, ನಮ್ಮ ಮುಂದೆ ಇವತ್ತು ನಾವು ಬರೋದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ, ನಮ್ಮ ಚಾಮರಾಜಪೇಟೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮದು ಅಯ್ಯಪ್ಪ ಸ್ವಾಮಿ ದೇವಾಲಯ ನಿರ್ಮಾಣ ಆಗಿದೆ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಗುರುಸ್ವಾಮಿಗಳು ಮತ್ತು ಧರ್ಮದರ್ಶಿಗಳು ಜಯರಾಮ್ ಸ್ವಾಮಿಯವರು. ಇದೇ ತಿಂಗಳು 18, 19, 20ನೇ ತಾರೀಕು ಶನಿವಾರ, ಭಾನುವಾರ ಮತ್ತು ಸೋಮವಾರ 3 ದಿನಗಳ ಕಾಲ ನಾವು ಮಹಾಕುಂಭಾಭಿಷೇಕದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು ಮತ್ತು ಸಮಾಜದ ಗಣ್ಯರು, ರಾಜಕೀಯ ಮುಖಂಡರೆಲ್ಲ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಿಮ್ಗೆ ಸ್ವಾಗತ ಬಯಸಿ ಈ ವಿಚಾರವಾಗಿ ನಮ್ಮ ಜಯರಾಮ್ ಸ್ವಾಮಿ ಮಾತಾಡೋಣ. ಸ್ವಾಮಿ ಚಾಮರಾಜಪೇಟೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಏನು ನಾವು 50 ವರ್ಷಗಳ ಕಾಲದಿಂದ ಚಾಮರಾಜಪೇಟೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ದೇವಾಲಯವನ್ನ, ಅಂದ್ರೆ ಅದು ದೇವಾಲಯವನ್ನ ಮಾಡಿಕೊಂಡಿದ್ದು. ಅದು ಶಿಥಿಲವಾಗಿ ಮತ್ತೆ ಚಿಕ್ಕದಾಗಿತ್ತು. ಆ ದೇವಾಲಯವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ನಾವೆಲ್ಲ ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿಗಳು ಮತ್ತೆ ಎಲ್ಲ ಸ್ವಾಮಿಗಳು, ಎಲ್ಲ ಭಕ್ತಾದಿಗಳು ನಿರ್ಣಯ ಮಾಡಿ ಆ ಜಾಗವನ್ನು ನಾವು ಬೆಲೆಗೆ ತೆಗೆದುಕೊಂಡು ಹೊಸದಾಗಿ ನೂತನ ಅಯ್ಯಪ್ಪ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೇವೆ. ಆ ದೇವಾಲಯ ಈಗ 18 ಮತ್ತು 19, 20ನೇ ತಾರೀಕು 3 ದಿನಗಳ ಕಾಲ ವಿಜೃಂಭಣೆಯಿಂದ ವೇದ ಶಾಸ್ತ್ರ ಪ್ರಕಾರವಾಗಿ ಅದನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೀವಿ. ಕುಂಭಾಭಿಷೇಕ ಮತ್ತೆ ಇದನ್ನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಹೆಸರಾದಂಥ ಎಲ್ಲ ಮಹನೀಯರು, ಸ್ವಾಮೀಜಿಗಳು, ಜಗದ್ಗುರುಗಳು ಎಲ್ಲರೂ ಬರ್ತಾ ಇದ್ದಾರೆ. ಹಾಗೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿಯವರು, ಹಾಗೆ KM ನಾಗರಾಜರವರು, ಹೀಗೆ ಇತರ ಎಲ್ಲ ಗಣ್ಯ ವ್ಯಕ್ತಿಗಳು ಇದೆಲ್ಲ ಆಗಮಿಸ್ತಾ ಇದ್ದಾರೆ. ನಮ್ಮ ಮೊದಲನೇದಾಗಿ ನಮ್ಮ ಚಾಮರಾಜಪೇಟೆಯ ಯಜಮಾನರಾಗಿರ್ತಕ್ಕಂಥ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು ಕೂಡ ನಮ್ಮ ದೇವಸ್ಥಾನಕ್ಕೆ ಅವರು ಆತ್ಮೀಯರಾಗಿದ್ದಾರೆ. ಅವರು MLA ಆಗಕ್ಕಿಂತ ಮುಂಚೆಯಿಂದ ಕೂಡ ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಭಕ್ತ ಮಹಾಶಯರು, ಯಾಕೆಂದ್ರೆ ನಮ್ಮ ಚಾಮರಾಜಪೇಟೆ 50 ವರ್ಷಗಳ ಇತಿಹಾಸ ಉಳ್ಳುವಂಥ ಒಂದು ದೇವಸ್ಥಾನ. ಮುಂಚೆ ಚಾಮರಾಜಪೇಟೆಗೆ ಇದು ಅಯ್ಯಪ್ಪ ಸ್ವಾಮಿಗೆ ಹೋಗುವಂಥವರಿಗೆ ನಮ್ಮ ಬೆಂಗಳೂರಿನಲ್ಲಿ ಅಷ್ಟೊಂದು ವಿಷಯವಾಗಲಿ ಅದ ಅಯ್ಯಪ್ಪ ಸ್ವಾಮಿಯ ಮಹಿಮೆ ಆಗಲಿ ತಿಳಿಸುವಂಥ ಯಾವುದೇ ಇರಲಿಲ್ಲ. ನಮ್ಮ ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂದರೆ ಅದು ಕಲಾಸಿಪಾಳ್ಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ತದನಂತರ ದೇವಸ್ಥಾನ ಮಾಡಿದ್ದು ನಮ್ಮ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿ ಎಷ್ಟೋ ಮಹನೀಯರು ಅಲ್ಲಿಂದ ಯಾತ್ರೆ ಮಾಡಿ, ಚಿಕ್ಕ ಮಕ್ಕಳಾಗಿದ್ರು 50 ವರ್ಷದಿಂದ, ಈಗ ಅವರೆಲ್ಲ ಯಾತ್ರೆ ಮಾಡಿ ಅಯ್ಯಪ್ಪ ಸ್ವಾಮಿಯ ವರಪ್ರಸಾದವನ್ನು ತೆಗೆದುಕೊಂಡು ಅವರು ಒಳ್ಳೆ ವಿದ್ಯೆಯನ್ನು ಪಡೆದು ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಈಗ ನಮ್ಮ ಕುಂಭಾಭಿಷೇಕಕ್ಕೆ ದೇಶ ವಿದೇಶದಿಂದ ಕೂಡ ಬರ್ತಾ ಇದ್ದಾರೆ. ಹೀಗೆ ಅದ್ಭುತ ಮಹಿಮೆ ಉಳ್ಳಂತ ನಮ್ಮ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಾಲಯ. ಇದಕ್ಕೆ ನಾನು ಧರ್ಮದರ್ಶಿ ಮತ್ತು ಗುರುಸ್ವಾಮಿಯಾಗಿ ಆ ದೇವಸ್ಥಾನವನ್ನ ನಡೆಸ್ಕೊಂಡು ಮತ್ತೆ ಅಲ್ಲಿನ ಪೂಜಾ ಕೈಕಾರ್ಯಗಳನ್ನ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದರಿಂದ ಈ ಕುಂಭಾಭಿಷೇಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀಬೇಕು. ಇದು ಎಲ್ಲರಿಗೂ, ನಮ್ಮ ಕರ್ನಾಟಕದ ಮತ್ತು ಬೆಂಗಳೂರು ಮಹಾನಗರ, ಇದಕ್ಕೆಲ್ಲ ಭಕ್ತ ಮಹಾಶಯರಿಗೂ, ಯಾಕೆಂದ್ರೆ ನಮ್ಮಲ್ಲಿ ಸುಮಾರು 10 ಲಕ್ಷ ಜನ ಮೇಲ್ಪಟ್ಟು ನಮ್ಮ ದೇವಸ್ಥಾನದ ಯಾತ್ರೆ ಮಾಡಿದ್ದಾರೆ 50 ವರ್ಷಗಳಲ್ಲಿ. ಯಾಕೆಂದ್ರೆ ಅವರಿಗೆಲ್ಲ ನಾವು ಪತ್ರಿಕೆ ಕೊಡೋಕ್ಕಾಗ್ತಾ ಇಲ್ಲ. ಅದನ್ನ ನಾವು ನಿಮ್ಮ ಮುಖಾಂತರ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮದಿಂದ ಎಲ್ಲರಿಗೂ ತಿಳಿಪಡಿಸಿ ಅವರೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ಆ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯನ್ನ ಕರೆದು ನಿಮ್ಮ ಮುಖಾಂತರ ಎಲ್ಲರಿಗೂ, ಅದಕ್ಕೆ ಗಂಟೆಗಳು ಸಾಲೋದಿಲ್ಲ, ದಿನಗಳು ಸಾಲೋದಿಲ್ಲ. ಯಾರು ಅಯ್ಯಪ್ಪ ಸ್ವಾಮಿಯ ವ್ರತಾಚರಣೆಯನ್ನ ಮಾಡಿ ಯಾತ್ರೆ ಮಾಡ್ತಾರೆ, ಅವರು ತುಂಬಾ ಅವರು ಜೀವನದಲ್ಲಿ ಏನು ಅವರಿಗೆ ಬೇಕು ಅನ್ನೋದನ್ನ ಅದು ಪಡ್ಕೊಳ್ಳುವಂತಹದ್ದು. ಯಾವುದಾದ್ರೂ ವಿಶ್ವದಲ್ಲಿ ದೇವರಿದ್ದಾರೆ ಅಂದ್ರೆ ಅದು ಅಯ್ಯಪ್ಪ ಸ್ವಾಮಿ. ವ್ರತವನ್ನಾಚರಿಸಿ 18 ಮೆಟ್ಟಲನ್ನೇರಿ ಚಿನ್ಮಯ ಮೂರ್ತಿಯನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಆ ದರ್ಶನ ಮಾಡ್ತಾರೆ, ಅವರು ಕೇಳಿದ ವರಗಳನ್ನ ಕೊಡುವಂಥದ್ದು ನಮ್ಮ ಅಯ್ಯಪ್ಪ ಸ್ವಾಮಿಗಳು. ಯಾಕಂದ್ರೆ ಎಲ್ಲ ಇದೆ ನಮ್ಮಲ್ಲಿ. ಹಿಂದೂಗಳಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ. ಆ ಮುಕ್ಕೋಟಿ ದೇವತೆಗಳಿಂದ ಒಂದು ಮೀರಿದಂತ ಯಾವುದಾದ್ರೂ ದೇವರಿದ್ದಾರೆ ಅಂದ್ರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ. ವ್ರತಾಚರಣೆ ಈಗ ವೇದಿಕೆಯಲ್ಲಿ ನಮ್ಮ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಧರ್ಮಗುರುಗಳು ಜಯರಾಮ್ ಸ್ವಾಮಿ ಅವರು, ಈ ಕಡೆ ನಮ್ಮ ಮತ್ತೊಬ್ಬರು ಸಮಿತಿಯ ಸದಸ್ಯರು ಉಮಾಶಂಕರ್ ಪಟೇಲ್ ಅವರು, ಮತ್ತೆ ಪ್ರವೀಣ್ ಕುಮಾರ್, ಮತ್ತೆ ಶಿವಕುಮಾರ್ ಅವರು, ಮತ್ತೆ ಗಣೇಶ್ ಅವರು ಬಂದಿದ್ದಾರೆ. ಅವರು ತಮಗೆ ಪರಿಚಯ ಮಾಡಿಸ್ಬೇಕಾಯ್ತು, ಮುಂಚೆ ಹೇಳ್ಬೇಕಾಯ್ತು. ಇವರೆಲ್ಲನೂ ಬಂದು 30-40 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಯಾತ್ರೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಾವು ಇವರ ಹಿಂದೆ ನಾವು ಅವ್ರ ಹಿಂದೆ ನಾವು ಹೋದವರು. ಇವರೆಲ್ಲ ಮೊದಲಿಗೆ ಯಾತ್ರೆ ಮಾಡಿ ಇವ್ರ ಹಿಂದೆ ಹೋಗಿ ಇವ್ರ ಜೊತೆ ನಾವು ಯಾತ್ರೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಒಂದೇ ಒಂದು ವಿಚಾರ ಏನಂದ್ರೆ, ಬಹಳ ಇತಿಹಾಸ ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ನೂತನವಾಗಿ ನಾವು ಅಯ್ಯಪ್ಪ ಸ್ವಾಮಿ ದೇವಾಲಯವನ್ನ ಜಯರಾಮ್ ಸ್ವಾಮಿ ಅವರ ನೇತೃತ್ವದಲ್ಲಿ ನಿರ್ಮಾಣಗೊಂಡಿದೆ. ಸಾವಿರಾರು ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಬರ್ತಾ ಇದ್ದಾರೆ. ನಿಮ್ಮ ಮುಖಾಂತರ ಮತ್ತೊಮ್ಮೆ ಅವ್ರಿಗೆ ಪ್ರಚಾರ ಆಗ್ಲಿ. ಜೊತೆಗೆ ಶಬರಿಮಲೆಯಲ್ಲಿ ಯಾವ ತರ ದೇವಾಲಯ ಇದೆ ಅದೇ ತರ ಒಂದು ನಿರ್ಮಾಣ ಕೃತಕವಾಗಿ ನಾವು ನಿರ್ಮಾಣ ಮಾಡ್ತಾ ಇದ್ವಿ. 18 ಪಡಿ ಅಂತ ಇರ್ತಕ್ಕಂಥ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ, ಯಾರು ಅಲ್ಲಿ ಪಡಿ 18 ಮೆಟ್ಲು ಹತ್ತಕ್ಕಾಗಲ್ವೋ ಅವ್ರಿಗೊಂದು ಇಲ್ಲೊಂದು ಸುವರ್ಣ ಅವಕಾಶವನ್ನ ಮಾಡಿದ್ದೀವಿ. ಅದನ್ನ ಭಕ್ತಾದಿಗಳು ಮತ್ತೆ ನಮ್ಮ ನಾಗರಿಕ ಬಂಧುಗಳು ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಜೊತೆಗೆ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಕರೆದಿದ್ವಿ. ತಾವೆಲ್ಲ ಬಂದಿದ್ದಕ್ಕೆ ಮತ್ತೊಮ್ಮೆ ವಂದನೆಗಳು. ಏನಾರ ಪ್ರಶ್ನೆ ಕೇಳಂಗಿದ್ರೆ ಕೇಳ್ಬೋದು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಆಹ್ವಾನ ಮಾಡಿದ್ದೀವಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಬರ್ತಾರೆ. ಯಾಕಂದ್ರೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಅವರು ಪ್ರತಿ ವರ್ಷ ಇರುಮುಡಿನ ಕಟ್ಟಿ ಮತ್ತೆ ಶಬರಿಮಲೆ ಯಾತ್ರೆ ಮಾಡೋದು, ಅವರು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಕ್ಷೇತ್ರದ ಕೇಂದ್ರ ಬಿಂದು ಸರ್ವಧರ್ಮ ನಾಯಕರು BZ ಜಮೀರಣ್ಣ ಅವರು, ಅವರೇ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. 3 ದಿನ ಕಾರ್ಯಕ್ರಮದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಜೊತೆಗೆ ಲೋಕಸಭಾ ಸದಸ್ಯರು PC ಮೋಹನ್ ಅವರು, ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು, ಮತ್ತೆ ನಮ್ಮ ವಿಜಯನಗರ ಕ್ಷೇತ್ರದ ಶಾಸಕರು M ಕೃಷ್ಣಪ್ಪ ಅವರು, ಮತ್ತೊಬ್ಬರು ಮಾಜಿ ವಿಧಾನ ಪರಿಷತ್ ಸದಸ್ಯರು UB ವೆಂಕಟೇಶ್ ಅವರು, ಅನೇಕ ರಾಜಕಾರಣಿಗಳಿಗೂ ಜೊತೆಗೆ ನಮ್ಮಲ್ಲಿ 5 ಜನ ಜಗದ್ಗುರುಗಳು ಬರ್ತಾ ಇದ್ದಾರೆ. ಆದಿಚುಂಚನಗಿರಿ ಮಠದಿಂದ, ಸಾಲೂರು ಮಠದಿಂದ, ಮತ್ತೆ ವಿಶ್ವ ಒಕ್ಕಲಿಗರ ಮಠದಿಂದ, ಮತ್ತೆ ಈಶ್ವರಾನಂದಪುರಿ ಕನಕಪೀಠದಿಂದ ಅವರು ಬರ್ತಾ ಇದ್ದಾರೆ. 5 ಜನ ಜಗದ್ಗುರುಗಳು ಬರ್ತಾ ಇದ್ದಾರೆ. ಅವು 18ನೇ ತಾರೀಕು ಬೆಳಿಗ್ಗೆ ನಮ್ದು ಗಂಗೆ ಪೂಜೆ ಒಂದು ಮೆರವಣಿಗೆ ಆಗುತ್ತೆ. ಅವತ್ತು ಚಿಕ್ಕರಸಿಕೆರೆ ಬಸವಣ್ಣವ್ರನ್ನ ನಮ್ಮ ಕ್ಷೇತ್ರಕ್ಕೆ ಬರ್ಮಾಡ್ಕೊಂಡಿದ್ದೀವಿ. ಆ ಬಸವಣ್ಣವರ ಜೊತೆಯಲ್ಲಿ ನೇತೃತ್ವದಲ್ಲಿ ಒಂದು 150 ಜನ ಮಹಿಳೆಯರು ಕಳಸವನ್ನು ಹೊತ್ಕೊಂಡು ಗಂಗೆ ಪೂಜೆ ಕಾರ್ಯಕ್ರಮನ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಇದೊಂದು ಬಹಳ ವಿಶೇಷ ಇದೆ. ಇದರಲ್ಲಿ ನಾವು ಜಾತಿ ಧರ್ಮ ಯಾವುದು ಇಟ್ಕೊಂಡಿಲ್ಲ. ಸರ್ವಧರ್ಮ ಅಯ್ಯಪ್ಪ ಅಂತೇಳಿ ನಮ್ಮ ಕ್ಷೇತ್ರಕ್ಕೆ ಬಹಳ ಹೆಸರಿದೆ. ಆ ಕಾರಣದಲ್ಲಿ ಎಲ್ಲಾ ಧರ್ಮದವರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬಹುದು. ನಮ್ಮ ಜೊತೆಗೂಡಿ ಕಾರ್ಯಕ್ರಮ ಮಾಡ್ತಾ ಇದ್ವಿ.